ರಾಜ್ಯದಲ್ಲಿ ಡೇಂಜರ್ ಡೆಂಘಿ ಅಟ್ಟಹಾಸ ಬೆರೀತಾ ಇದೆ. ಜಿಲ್ಲೆಯಲ್ಲೂ ರೌದ್ರಾವತಾರ ತಾಳಿದೆ. ಹಾವೇರಿಯಲ್ಲಿ ಡೆಂಘಿ ಜ್ವರದಿಂದ ಬಳಲ್ತಾ ಇದ್ದ ಮಹಿಳೆ ಕೊನೆ ಉಸಿರೆಳೆದಿದ್ದಾಳೆ. ಪೋಷಕರು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಾಗಿದೆ ಅಂತ ಆರೋಪಿಸಿದ್ದಾರೆ. ಆಕ್ರೋಶ ಹತ್ತಿಕ್ಕಲು ಆಗ್ತಿಲ್ಲ, ದುಃಖ ಹೇಳತಿರುತ್ತಿಲ್ಲ. ಆಸ್ಪತ್ರೆ ಆವರಣದಲ್ಲಿ ಇವರ ಕಣ್ಣೀರಿಗೆ ಕಾರಣ ಹೆಮ್ಮಾರಿ ಡೆಂಘಿ. ಅದರ ಜೊತೆಗೆ ಡಾಕ್ಟರ್ ಆಡಿರೋ ಕಳ್ಳಾಟ. ಟ್ರೀಟ್ಮೆಂಟ್ ಏನೇನು ಕೊಟ್ಟಿರಿ? ಡೆಂಘಿ ದೃಢಪಟ್ಟರು ಖಾಸಗಿ ವೈದ್ಯರ ನಿರ್ಲಕ್ಷ್ಯ. ಮಹಿಳೆ ಬಲಿ, ಹಣ ಕೊಟ್ಟು ಕೈ ತೊಳೆದುಕೊಳ್ಳಲು ಯತ್ನ. ಹಾವೇರಿ ಜಿಲ್ಲೆಯಲ್ಲಿ ಡೆಂಘಿ ಡಂಗೂರ ಬಾರಿಸುತ್ತಿದ್ದು ಆರೋಗ್ಯ ಇಲಾಖೆ ಕೇಸ್ಗಳನ್ನ ಮುಚ್ಚಿಡ್ತಿರುವ ಆರೋಪ ಕೇಳಿ ಬರ್ತಿದೆ. ಆಗಿದ್ದೇನೆಂದ್ರೆ ಹಾನಗಲ್ನ ಗೌಸಿಯ ಮಾಸನಕಟ್ಟಿ ಎಂಬಾಕೆಗೆ ಡೆಂಘಿ ದೃಢಪಟ್ಟಿತ್ತು. ಪಂಡಿತ್ ಆಸ್ಪತ್ರೆ ವೈದ್ಯರು ಡೆಂಘಿ ಇದೆ ಎನ್ನುತ್ತಿದ್ದಂತೆ ನಗರದ ಮಲ್ನಾಡ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ 2 ದಿನದಿಂದ ಬಳಲುತ್ತಿದ್ದ ಗೌಸಿಯಾ ನಿನ್ನೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. BP ಕಡಿಮೆ ಇದ್ರೆ ಅದಕ್ಕೆ ಡೋಪಮಿನ್ ಸ್ಟಾರ್ಟ್ ಮಾಡಿದೆ. ಆಮ್ಯಾಗ ಡೆಂಗೂಗೆ ಆಂಟಿಬಯೋಟಿಕ್ಸ್, 5 ಹೈಡ್ರೇಷನ್, ಶುಗರ್ ಹೆಚ್ಚಿಗಿದ್ದಕ್ಕೆ ಇನ್ಸುಲಿನ್ ಕೊಟ್ಟಿದೆ. ನಾವು one of the cause of death is dengue. Sudden, not a secondary cause, maybe secondary cause, primary cause, maybe cardiac arrest. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಕುಟುಂಬದವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಳಿಕ ವೈದ್ಯರು 50,000 ಹಣ ಕೊಟ್ಟು ಕೇಸ್ ಮುಚ್ಚಿ ಹಾಕಲು ಯತ್ನಿಸಿದ್ದಾರಂತೆ. ಈ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆದ್ರೆ ನಾವೇ 1 ಲಕ್ಷ ಕೊಡ್ತೀವಿ, ಮಗಳನ್ನ ಬದುಕಿಸಿ ಅಂತ ಸಂಬಂಧಿಕರು ಕೆಂಡಾಕಾರಿದ್ದಾರೆ. ಈ ಅಮೌಂಟ್ ನಾವು ಅವ್ರು ಕೊಡಾಕುಂತೀವಿ, ನಾವು ಖುಷಿಯಿಂದ ಕೊಡಾಕುಂತೀವಿ. ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ಯಾರ ಅಂತ ಹೇಳಿ ಖುಷಿಯಿಂದ ಕೊಡಾಕುಂತೀವಿ. ತಗೋ ಇಟ್ಕ, ನಾನು ಹಾವೇರಿಯಲ್ಲಿ ಈವರೆಗೆ 432 ಡೆಂಗಿ ಕೇಸ್ ಪತ್ತೆಯಾಗಿದೆ. ಇತರೆ ಜಿಲ್ಲೆಗಳಲ್ಲೂ ಡೆಂಗಿ ಓಟ ಆತಂಕ ಮೂಡಿಸುತ್ತಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಡೆಡ್ಲಿ ವಿಷವರ್ತೂಲ ಹೆಚ್ಚಾಗ್ತಿದೆ. ಜನವರಿಯಿಂದ ಈ ತನಕ 1530 ಕೇಸ್ ದಾಖಲಾಗಿವೆ. ಡೆಂಗಿ ಕೇಸ್ಗಳಲ್ಲಿ ಚಿಕ್ಕಮಗಳೂರು 2ನೇ ಸ್ಥಾನದಲ್ಲಿದ್ದು 491 ಕೇಸ್ ದಾಖಲಾಗಿವೆ. ಉಳಿದಂತೆ ಚಿತ್ರದುರ್ಗದಲ್ಲಿ 251 ಕೇಸ್, ಹಾಸನದಲ್ಲಿ 183 ಪ್ರಕರಣ ದಾಖಲಾಗಿ 2 ಮೃತಪಟ್ಟಿದ್ದಾರೆ. ಜೊತೆಗೆ 29 ಚಿಕನ್ ಗುನ್ಯಾ ಪ್ರಕರಣ ವರದಿಯಾಗಿದೆ. ಉಡುಪಿಯಲ್ಲಿ 168 ಕೇಸ್ ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 5,796 ಡೆಂಗಿ ಪ್ರಕರಣಗಳು ದಾಖಲಾಗಿವೆ. ಏನೇ ಹೇಳಿ, ಮಳೆಗಾಲದಲ್ಲಿ ನಿಂತಲೇ ನಿಲ್ಲುತ್ತಿರುವ ನೀರು ಸೊಳ್ಳೆಗಳ ಉತ್ಪತ್ತಿಗೆ ತಾಣವಾಗಿದೆ. ಇದರಿಂದ ಡೆಂಗಿ ಹೆಚ್ಚಳವು ಜಾಸ್ತಿ ಆಗ್ತಿದೆ. ಬೆಂಗಳೂರಿನಿಂದ ವಿನಾಯಕ್ ಜೊತೆ ಅಣ್ಣಪ್ಪ ಬಾರ್ಕೆ, TV9 ಹಾವೇರಿ.